ಹಾಯ್ ಅಕ್ಕ. ಹಲೋ, ಏನಾಯ್ತು ನಿನ್ಗೆ? ನಾನು ಹಾಯ್ ಅಂತಿದ್ದೀನಿ, ನೋಡ್ತಾ ಇಲ್ವಲ್ಲ? ನನಗೇನಾದ್ರೆ ನಿನಗೇನು? ಸುಮ್ಮನೆ ಹೋಗು ನೀನು. ನಿನ್ ಕೆಲಸ ಏನಿದೆಯೋ ಅದನ್ನ ನೋಡ್ಕೊ. ಅಕ್ಕ, ನಾನೇನ್ ಮಾಡ್ದೆ? ಸುಮ್ಮನೆ ಹೋಗು ಅಂದೆ ತಾನೆ. ನನ್ ತಲೆ ತಿನ್ಬೇಡ ನೀನು. ನಾನು ಬರೀ ಹಾಯ್ ಅಂದಿದ್ದಲ್ವಾ? ಈ ಅಕ್ಕ ಯಾಕೆ ಹೀಗೆ ಆಡ್ತಿದ್ದಾಳೆ? ಹೌದು, ನಾನ್ ಯಾಕೆ ಪಿಂಕಿಗೆ ಬೈದೆ? ಪಾಪ ಅವಳು ನಾನು ಬೇಜಾರಾಗಿದ್ದೀನಿ, ಕೋಪದಲ್ಲಿದ್ದೀನಿ ಅಂತ ಕೇಳಕ್ ಬಂದಿದ್ಲು. ಆದ್ರೆ ಕೆಲವ್ರು ಇರ್ತಾರೆ, ನಾನು ಬೇಜಾರಾಗಿದ್ರು ಕೋಪದಲ್ಲಿದ್ರು ಅವ್ರಿಗೆ ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳಿ ಮುಗಿಸ್ಬಿಡ್ತಾರೆ. ನಾನ್ ಯಾಕೆ ಇಷ್ಟು ಡಿಸ್ಟರ್ಬ್ ಆಗ್ತಿದ್ದೀನಿ? ಅವನಷ್ಟೆಲ್ಲ ಮಾತಾಡ್ದ ಅಂತನಾ? ಹೌದಲ್ವಾ? ಅವನೇ ಹೇಳದ್ನಲ್ಲ, ನಾವ್ ಆಳವ್ರಂತೆ ಅವ್ನ್ ಆಳಂತೆ. ಇಡಿಯಟ್. ಅವನೇ ಅಷ್ಟೆಲ್ಲ ಹೇಳಿದ್ಮೇಲೆ ನಾನ್ ಯಾಕೆ ತಲೆ ಕೆಡಿಸ್ಕೋಬೇಕು? ಡಿಸ್ಟೆನ್ಸ್ ಅಲ್ಲಿ ಇಟ್ಟಿರ್ತಾನಂತೆ, ಡಿಸ್ಟೆನ್ಸ್ ಅಲ್ಲಿ. ಇನ್ಮೇಲೆ ನಾನೇ ಅವನನ್ನ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿರ್ತೀನಿ. ನನ್ಗೇನ್ ಕಷ್ಟನ? ಕಷ್ಟ ಅಲ್ವಾ? ಮತ್ತೆ ನನಗೆ ಯಾಕೆ ಇಷ್ಟು ಬೇಜಾರಾಗ್ತಿದೆ? ಯಾಕೆ ಅವನ ಮೇಲೆ ಇಷ್ಟು ಕೋಪ ಬರ್ತಿದೆ? ಅವ್ನ್ ಡಿಸ್ಟೆನ್ಸ್ ಅಲ್ಲಿ ಇರ್ತೀನಿ ಅಂದ ತಕ್ಷಣ ನನ್ನ ಪ್ರಪಂಚನೇ ಮುಳುಗೋಗ್ಬಿಡುತ್ತಾ? ನಾನ್ ಯಾಕೆ ಬೇಜಾರು ಮಾಡ್ಕೋಬೇಕು? ಆದ್ರೂ ಅವ್ನು ದೂರ ಇರ್ತೀನಿ ಅಂತ ಹೇಳಿದ ತಕ್ಷಣ ನನ್ನ ಪ್ರಪಂಚ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ. ಯಾಕೆ ಹೀಗಾಗ್ತಿದೆ? ಹಾಗಂತ ಪುನಃ ಅವ್ನ ಮುಂದೆ ಏನ್ ಹಲ್ಕಿಸ್ಕೊಂಡು ಹೋಗಲ್ಲ ನಾನು. ಅವನಿಗೆ ಅಷ್ಟು ಈಗೋ ಇದೆ ಅಂದ್ಮೇಲೆ ನನಗೆ ಇನ್ನೆಷ್ಟು ಬೇಡ. ಅದೇನೋ ಹೇಳಿದ್ನಲ್ಲ, ಇಲ್ಲಿ ಇಟ್ಟಿದ್ದಾನಂತೆ, ಇಲ್ಲಿ. ನಾನು ಅವನನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ. ಆದ್ರೆ ಅವನು ಭೂಮಿ ಅಂತೆ, ನಾನು ಆಕಾಶ ಅಂತೆ. ಭೂಮಿ ಇಲ್ಲದೆ ಆಕಾಶಕ್ಕೆ ಏನ್ ಬೆಲೆ? ಭೂಮಿ ಮೇಲೆ ನಿಂತ್ಕೊಂಡ್ರೆ ತಾನೆ ಆಕಾಶ ಕಾಣಿಸತ್ತು. ಅವನು ಒಬ್ನೇ ಬುದ್ಧಿವಂತ ಅನ್ನೋ ತರ ಮಾತಾಡ್ತಾನೆ. ಬೇಕಾಗಿಲ್ಲ, ಅವನು ನನಗ್ ಬೇಕಾಗಿಲ್ಲ. ಇನ್ಮೇಲೆ ಅವನನ್ನ ಎಷ್ಟೆಲ್ಲ ಇಟ್ಟಿರ್ಬೇಕು ಅಷ್ಟೆಲ್ಲ ಇಟ್ಟಿರ್ತೀನಿ. ಏನೋ ಖುಷಿ ಆಗ್ಲಿ ಬೇಜಾರಾಗ್ಲಿ ಅವನ ಹತ್ರನೇ ಹೇಳ್ಕೋಬೇಕು ಅಂತ ಅನ್ನಿಸ್ತಿತ್ತು. ಆದ್ರೆ ಇನ್ಮೇಲೆ ಆತರ ನಾನು ಏನು ಅನ್ಕೊಳ್ಳಲ್ಲ. ನನಗ್ ಕೋಪ ಬರ್ತಿದ್ಯಾ, ಅಳು ಬರ್ತಿದ್ಯಾ, ಬೇಜಾರಾಗ್ತಿದ್ಯಾ, ದುಃಖ ಆಗ್ತಿದ್ಯಾ, ಒಂದು ಗೊತ್ತಾಗ್ತಿಲ್ವಲ್ಲ? ನಂಗೀಗ ಅಂತಾಗೆಲ್ಲ ನನ್ನ ಕಪ್ಪು ಸುಬ್ಬು ಹತ್ರನೇ ಹೇಳ್ಕೊತಿದ್ದೆ. ಆದ್ರೆ ಈಗ ನಿನ್ನಿಂದಾನೇ ಇದೆಲ್ಲ ಆಗಿದೆ. ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಸುರೇಂದ್ರ ಅಣ್ಣ, ಒಂದು ಟೆಂಡರ್ ವಿಷಯವಾಗಿ ಮೀಟಿಂಗ್ ಕರೆದಿದ್ದೆ. ಕೆಲವು ಕಂಪನಿಗಳು No electrons get sufficient energy to make transition from valence band to the conduction band at absolute zero in intrinsic semiconductors. Hence, there will be no charge carriers available for current conduction. The intrinsic semiconductor hence behaves as a perfect insulator with zero electrical conductivity at absolute zero temperature. ಇವಳು ಓದದೇ ಇದ್ದಾಗ ಒಂಥರ ತೊಂದರೆ, ಈಗ ಓದ್ತಿರುವಾಗ ಇನ್ನೊಂಥರ ತೊಂದರೆ. ವಿರು, ನೀನ್ ಕೋಪ ಮಾಡ್ಕೋಬೇಡ. ನಾನು ಅವಳಿಗೆ ಆಮೇಲೆ ಓದ್ಕೊಳ್ಳೋಕೆ ಹೇಳ್ತೀನಿ. ಶ್ರಾವಣಿ, ಬೇಡಕ್ಕ. ಮೊದಲು ಅವಳು ಓದ್ತಿರ್ಲಿಲ್ಲ ಅಂತ ಬೈತಾ ಇದ್ದೆ. ಈಗ ಓದೋದಕ್ಕೂ ಬೈದ್ರೆ ಚೆನ್ನಾಗಿ ಕಾಣಿಸಲ್ಲ. ಓದ್ಕೊಳ್ಳಿ ಬಿಡು. ಹಾಗಲ್ಲ, ನೀವಿಬ್ರು ಏನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ತಿದ್ರಿ. ಅವಳು ಡಿಸ್ಟರ್ಬ್ ಮಾಡ್ತಿದ್ದಾಳಲ್ವಾ, ಅದಕ್ಕೆ ಹೇಳಿದೆ. ಓದ್ಕೊಳ್ಳೋದು ಅವಳಿಗೂ ಇಂಪಾರ್ಟೆಂಟ್ ವಿಷಯನೇ ಅಲ್ವಾ ಅಕ್ಕ? ಸುರೇಂದ್ರ, ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಊಟ ಮಾಡಿ. ಸರಿ. Process of increasing the magnitude of the signal without any change in the shape is known as spaceful amplitude.
ವಂದನ ಭಾವ ಹೇಳಿ. ಕಷ್ಟಪಟ್ಟು ಓದ್ತಾ ಇದ್ದಾಳೆ, ಸ್ವಲ್ಪ ಟೀ ಕೊಡು. ನಿದ್ದೆ ಅವಾಯ್ಡ್ ಆಗುತ್ತೆ. ನಂಬಲೇಬೇಕು ಶ್ರಾವಣಿ, ನೀನು ಇದು ಕನ್ಸಲ್ಲ. ಕನ್ಸ್ ಕಾಣಕ್ ನೀನ್ ನಿದ್ದೆನೂ ಮಾಡ್ತಿಲ್ಲ. ನೀನ್ ಕಷ್ಟ ಪಡ್ತಾ ಇರೋದಕ್ಕೆ ಫಲ ಸಿಗ್ತಿದೆ, ಎಲ್ಲ ಒಳ್ಳೇದೇ ಆಗ್ತಿದೆ. ನೋಡ್ದ್ಯಾ, ನೀನ್ ಕಷ್ಟಪಟ್ಟು ಓದ್ತಿರೋದಕ್ಕೆ ನಿನಗ್ ವಿದ್ಯೆನೂ ಹತ್ತಿದೆ, ನಿಮ್ಮ ಅಪ್ಪನೂ ನಿಂಗೆ ಹತ್ರ ಆಗ್ತಿದ್ದಾರೆ. ಇದಕ್ಕಿಂತ ನನಗೆ ಇನ್ನೇನ್ ಬೇಕು ಚಿಕ್ಕಮ್ಮ? ತಪಸ್ ಮಾಡಿ ಕೂತಿರೋಳಿಗೆ ದೇವ್ರೇ ಪ್ರತ್ಯಕ್ಷ ಆದಾಗಾಯ್ತು. ನಾನು ಇಷ್ಟು ಕಷ್ಟಪಟ್ಟು ಓದ್ತಿರೋದೇ ಅಪ್ಪಂಗೋಸ್ಕರ. ಇನ್ನು ಅಪ್ಪ ನಾನು ಓದ್ತಿರೋದನ್ನ ನೋಡಿ ಅವಳಿಗೆ ಟೀ ಕೊಡು ಅಂತ ಹೇಳ್ಬಿಟ್ರು ಅಂದ್ರೆ ಅದು ವರ ಕೊಟ್ಟಾಗೆ ತಾನೆ. ಅಯ್ಯೋ ಹುಚ್ಚು ಹುಡುಗಿ, ಇಷ್ಟಕ್ಕೆ ಇಷ್ಟೊಂದು ಖುಷಿ ಪಟ್ಬಿಟ್ರೆ ಹೇಗೆ? ಇನ್ನೇನಾದ್ರೂ ನೀನ್ ಎಕ್ಸಾಮ್ ಪಾಸ್ ಮಾಡ್ಬಿಟ್ರೆ ಆಗ ಅಪ್ಪ ನನ್ನ ಬಗ್ಗೆ ಪ್ರೀತಿಯಿಂದ ಮಾತಾಡ್ಬೋದಲ್ವಾ? ಬರೀ ಮಾತಾಡೋದಲ್ಲ, ಪ್ರೀತಿನೂ ತೋರಿಸ್ತಾರೆ. ಸರಿ ಸರಿ ತಾಳು, ಭಾವ ನಿಂಗೆ ಟೀ ಮಾಡ್ಕೊಂಡ್ ಬಂದು ಕೊಡೋದಕ್ಕೆ ಹೇಳಿದಾರಲ್ವಾ, ಮಾಡ್ಕೊ ಬರ್ತೀನಿ. ಹಾ, ಅಶ್ವೋ, ನೀನ್ ಕಾಫಿ ತಾನೇ ಕುಡಿಯೋದು? ಕಾಫಿನೇ ಮಾಡ್ಕೊಂಡ್ ತರ್ತೀನಿ. ಹಾ, ಅಯ್ಯೋ ಏನ್ ಹೇಳ್ತಿದ್ರ ಚಿಕ್ಕಮ್ಮ? ಅಪ್ಪ ಟೀ ಕೊಡಕ್ ಹೇಳಿದಾರೆ ಅಂದ್ರೆ ಮುಗೀತು. ಇವತ್ ಇಡೀ ರಾತ್ರಿ ನನ್ ಒಂದ್ ಹನಿ ನೀರ್ ಕೂಡ ಕುಡಿಯಲ್ಲ. ಬರೀ ಒಂದ್ ಕಪ್ ಅಲ್ಲ, ಒಂದ್ ಫ್ಲಾಸ್ಕ್ ಕಲ್ ತಂದ್ಬಿಡಿ. ಆಯ್ತಮ್ಮ, ತಗೊಂಡ್ ಬರ್ತೀನಿ, ನೀನ್ ಓದ್ಕೊ. ಅಪ್ಪ ಟೀ ಕೊಡಕ್ ಹೇಳ್ಬಿಟ್ರು. ಇವಾಗ ನಾನು ಏನು ಚೆನ್ನಾಗಿ ಓದ್ತೀನಿ. ಕಷ್ಟಪಟ್ಟು ಓದ್ತಾ ಇದ್ದಾಳೆ, ಸ್ವಲ್ಪ ಟೀ ಕೊಡು. ಯಾರು?
ಯಾರಿದ್ದಾರೆ? ಸೆಕ್ಯೂರಿಟಿ ಯಾರಿದ್ದಾರೆ? ಅಣ್ಣ ಏನಾಯ್ತು? ವೀರು ಏನಾಯ್ತು ವೀರು? ಏನಾಯ್ತು? ಯಾರೋ ನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ರು. ಅಯ್ಯೋ ದೇವ್ರೆ, ವಾಟ್? ಮಾವ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರ? ಯಾರವರು? ಎಲ್ಲೋದ್ರು? ಈ ಕಡೆ ಹೋದ್ರಾ? ಆ ದಾರಿಲಿ ಹೋಗಿಲ್ಲ ಬಿಡು. ಅವನು ಯಾವ ದಾರಿಲಿ ಬಂದಿದ್ನೋ ಆ ದಾರಿಲೇ ಹೋಗಿರ್ಬೇಕು. ಮನೆ ಒಳಗೆ ಬರೋದು ಹೇಗೆ, ಆಚೆ ಹೇಗೆ ಹೋಗೋದು ತಿಳ್ಕೊಂಡೇ ಬಂದಿದ್ದ. ಏ ಸೆಕ್ಯೂರಿಟಿ, ಎಲ್ಲರೂ ಹೋಗಿದ್ರಿ? ಯಾವನಪ್ಪ ಮನೆ ಒಳಗೆ ಬಂದಿದ್ದಾನೆ? ಹೇಗೆ ಬಂದ ಇಲ್ಲಿಗೆ ಅವನು? ಸರ್ ಗೊತ್ತಿಲ್ಲ ಸರ್, ನಾವು ಆಚೆನೇ ಇದ್ದೀವಿ, ಯಾರು ಬಂದಂಗೆ ಕಾಣಲಿಲ್ಲ ಸರ್. ಮಾವ CCTV ಫುಟೇಜಸ್ ಚೆಕ್ ಮಾಡ್ಬೋದಲ್ವಾ? ನಿನ್ನ ಕೊಲಕ್ ಬಂದ್ ಪಾಪಿಗಳು ಯಾರು? ನಿನಗೆ ಯಾರು ಶತ್ರುಗಳಿದ್ದಾರೆ ವೀರು? ಬಂದ ಒಂದ್ ಗ್ಲಾಸ್ ನೀರು ತಗೋಬಾ ಬೇಗ. ವೀರು ನೀನ್ ಕೂತ್ಕೋ, ಬಾಬಾ ನೀರು ಕೊಡು, ನೀರು ಕೊಡು. ಕೊಡಿಲಿ ಕೊಡಿಲಿ. ವೀರು ತುಂಬಾ ನೋವಾಗ್ತಿದ್ಯಾ? ಬ್ಯಾಕ್ ಗೇಟಲ್ಲಿ ಯಾರಿದ್ರು? ನಾನಿದ್ದೆ ಸರ್. ಅಲ್ಲಿಂದ ಯಾರು ಬರಲಿಲ್ವಾ? ಇಲ್ಲ ಸರ್, ಯಾರು ಬಂದಾಗ ಆಗಿಲ್ಲ. ಮಾವ ಫುಟೇಜಸ್ ಓಪನ್ ಆಯ್ತು. ಯಾರು ಅಂತ ಗೊತ್ತಾಗ್ತಿಲ್ಲ, ಆದ್ರೆ ಪಕ್ಕಾ ಪ್ಲಾನ್ ಮಾಡಿ ಸೆಕ್ಯೂರಿಟಿ ಇಲ್ದಿರೋ ಜಾಗದಲ್ಲೇ ಬಂದಿದ್ದಾನೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಬಂದ ದಾರಿಲೇ ಹೋಗಿದ್ದೇನೆ ಅಂದರೆ ನಮ್ಮ ಮನೆ ಬಗ್ಗೆ ಯಾರೋ ಚೆನ್ನಾಗಿ ಗೊತ್ತಿರೋರೇ ಐಡಿಯಾ ಕೊಟ್ಟಿರ್ತಾರೆ. ಏನಮ್ಮ ಶ್ರಾವಣಿ, ನೀನು ಎತ್ತಿದ್ದೆ ಅಲ್ವಾ, ಓದ್ಕೋತಾ ಇದೆಯಲ್ಲ, ಮನೆಗೆ ಯಾರು ಬಂದ್ರು ಯಾರು ಹೋದ್ರು ಅಂತ ಗೊತ್ತೇ ಆಗ್ಲಿಲ್ವಾ? ಇಷ್ಟೊಂದು ಬೇಜವಾಬ್ದಾರಿತನನ? ಅಕ್ಕ, ಇವತ್ತು ನಾನು ಜೀವ ಸಹಿತ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅವಳೆ. ಅವಳು ಸರಿಯಾದ ಟೈಮಿಗೆ ನನ್ನ ರೂಮಿಗೆ ಬರದೇ ಇದ್ರೆ ಇವತ್ತು ನಾನು ಬದುಕಿರ್ತಾನೆ ಇರಲಿಲ್ಲ.
ತನ್ನ ಪ್ರಾಣನೂ ಲೆಕ್ಕಿಸದೆ ನನ್ನ ಪ್ರಾಣ ಕಾಪಾಡಿದ್ದಾಳೆ. ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ. ನನ್ನ ಮನೆಗೆ ನುಗ್ಗಿ ನನ್ನೇ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿರೋರ್ನ ಅಷ್ಟು ಸುಲಭವಾಗಿ ನಾನು ಸುಮ್ಮನೆ ಬಿಡಲ್ಲ. ವಿಷಯ ಆಚೆ ಎಲ್ಲೂ ಹೋಗಬಾರ್ದು. ನೀವುಗಳು ಅಷ್ಟೇ, ಯಾರು ಎಲ್ಲೂ ಮಾತಾಡಕ್ಕೆ ಹೋಗಬೇಡಿ. ಡಿಪಾರ್ಟ್ಮೆಂಟ್ಗೆ ಹೇಳಿ ನಾನು ಪರ್ಸ್ನಲಾಗಿ ಇನ್ವೆಸ್ಟಿಗೇಟ್ ಮಾಡಿಸ್ತೀನಿ. ಸುರೇಂದ್ರ, ಡಿಪಾರ್ಟ್ಮೆಂಟ್ ಹೇಳಿ ಸೆಕ್ಯೂರಿಟಿನ ಇನ್ನಷ್ಟು ಟೈಟ್ ಮಾಡು. ಸರಿ ಅಣ್ಣ. ಭಾವ, ನಿಮ್ಗೇನಾದ್ರೂ ಬೇಕಿದ್ರೆ? ಇಲ್ಲಮ್ಮ, ನನಗೇನು ಬೇಕಿಲ್ಲ, ನಾನು ಆರಾಮಾಗಿದ್ದೀನಿ. ಎಲ್ಲರೂ ವಿಷಯನ ಇಲ್ಲೇ ಮರ್ತುಬಿಡಿ. ಜಾಸ್ತಿ ನಿದ್ದೆಗೆಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಬೆಳಗಿನ ಜಾವ ಎದ್ದು ಓದ್ಕೋಬೋದಲ್ಲ. ಪ್ರತಿ ಹೆಣ್ಗೂ ತಂದೆ ಅಂದರೆ ತನಗೆ ಯಾವ ತೊಂದರೆನೂ ಬರದೇ ಇರೋ ಹಾಗೆ ಕಾಪಾಡ್ಕೊಳ್ಳೋ ಹೀರೋ ಇದ್ದ ಹಾಗೆ. ಮಗಳಿಗೋಸ್ಕರ ತನ್ನ ಪ್ರಾಣನೂ ಲೆಕ್ಕಿಸದೆ ಹೋರಾಡ್ತಿರೋ ಸೈನಿಕ ಇದ್ದ ಹಾಗೆ. ಅಪ್ಪಂಗೆ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು, ಎಷ್ಟೇ ಬೇಜಾರಿದ್ರು ನನ್ನನ್ನು ಬಿಟ್ಕೊಡೋಕೆ ಮಾತ್ರ ಅವ್ರಿಗೆ ಇಷ್ಟ ಇಲ್ಲ. ಈ ಜೀವ ಭೂಮಿಗೆ ಬರೋ ಕಾರಣ ಆಗಿರೋ ಅಪ್ಪನೇ ಇವತ್ತು ಈ ಜೀವ ಉಳಿಯೋಕ್ಕೂ ಕಾರಣ ಆಗ್ಬಿಟ್ರು. ಆದರೂ ನನ್ನನ್ನು ಕಾಪಾಡೋಕೆ ಹೋಗಿ ನೀವು ನೋವು ಮಾಡ್ಕೊಂಡ್ರಲ್ಲ, ಆ ನೋವು ನನಗಾಗಿದ್ದಿದ್ರೆ ಪರವಾಗಿರ್ಲಿಲ್ಲ. ನಿಮಗೆ ತುಂಬ ನೋವಾಗ್ತಿದೆಯಾ ಅಪ್ಪ? ಅಪ್ಪ ಮಲ್ಕೊಂಡಿದ್ದಾರಾ ಅಥವಾ ನೋವಲ್ಲಿ ಒತ್ತಾಡ್ತಿದ್ದಾರಾ? ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ನೀವು ನನ್ನನ್ನು ಕಾಪಾಡಿದ ನಿಜಾನೇ, ಆದರೆ ಈ ಸರಿನೂ ನನ್ನಿಂದಾನೇ ನಿಮಗೆ ನೋವಾಗೋ ಹಾಗಾಯ್ತು. ಇಲ್ಲ ಅಪ್ಪ, ನೀವು ಈ ರೀತಿ ನೋವು ಪಡೋದನ್ನ ನಾನು ನೋಡೋಕ್ಕಾಗಲ್ಲ ಅಪ್ಪ. ಇನ್ಮೇಲೆ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ನಿಮಗೋಸ್ಕರ ಪ್ರತಿದಿನ ಪ್ರತಿ ಕ್ಷಣ ದೇವ್ರ ಹತ್ರ ಬೇಡ್ಕೋತೀನಿ. ಯಾವ ಪೂಜೆ ಬೇಕಾದರೂ ಮಾಡ್ತೀನಿ. ನೀವು ಚೆನ್ನಾಗಿರ್ಬೇಕು ಅಪ್ಪ, ನೀವು ನಗ್ನಗ್ತಾ ಇರಬೇಕು. ಅದೆಂಥ ಪರಿಸ್ಥಿತಿ ಬಂದರೂ ನನ್ನ ಪ್ರಾಣನೇ ಹೋಗುತ್ತೆ ಅಂದರೂ ನಿಮಗೆ ಯಾವ ಅಪಾಯನೂ ಬರದೇ ಇರೋ ಥರ ನಾನು ನಿಮ್ಮನ್ನು ಕಾಪಾಡ್ತೀನಪ್ಪ.